ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಾನು ಒಂದು ಸಿಂಪಲ್ಲಾಗಿ ಆಂಪ್ಲಿಫೈಯರ್ ಮಾಡಿದ್ದೀನಿ. ಏನೋ ಇವನು ಒಂದು ಬೋರ್ಡ್ನ ಇಟ್ಬಿಟ್ಟು ಈ ಥರ ಇದನ್ನು ಆಂಪ್ಲಿಫೈಯರ್ ಅಂತಲೇ ಅನ್ಕೋಬೇಡಿ. ಇದು ಒಂದು ಸಿಂಪಲ್ಲಾಗಿ ಸ್ಟುಡಿಯೋ ಆಂಪ್ಲಿಫೈಯರು. 2 ಸ್ಪೀಕರ್ ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು. 8 ಇಂಚ್ ಗಂಟ ಸ್ಪೀಕರ್ನ 8 ಇಂಚು 8 ಓಮ್ ಸ್ಪೀಕರ್ನ ಆರಾಮಾಗಿ ಕನೆಕ್ಟ್ ಮಾಡಿದ್ರೆ ಸಕ್ಕತ್ತಾಗಿ ಸೌಂಡು ತುಂಬ ಚೆನ್ನಾಗಿರುತ್ತೆ ಸೌಂಡು. ಇದರಲ್ಲಿ ನಾನು ಮೊದಲು ನೋಡಿದಾಗ ನಾನು 2 ಆ್ಯಂಪ್ಸ್ ಟ್ರಾನ್ಸ್ಫಾರ್ಮರ್ ಹಾಕಿದ್ದೀನಿ. ಎಲ್ಲ ಕಾಪರ್ ಟ್ರಾನ್ಸ್ಫಾರ್ಮರೇ ನನ್ನ ಹತ್ರ ಇದ್ದಿದ್ದೆ ನಾನು ಹಾಕಿದ್ದೀನಿ. ಇದು ಎರಡು ಪ್ಯಾರಲಲ್ ಮಾಡಿ ನಾನು ಎರಡಕ್ಕೂ ಪ್ಯಾರಲಲ್ ಮಾಡಿ ಹೀಟಿಂಗ್ ಸ್ಲೀವ್ ಹಾಕಿ ಕ್ಲೀನಾಗಿ ವೈರ್ನ ತಂದಿದ್ದೀನಿ. ಸರಿನಾ? ಇದು ಮೇಲೆಲ್ಲ ನಾನು ಇವಾಗ ಗ್ಲೂ ಬಿಟ್ಬಿಡ್ತೀನಿ. ಆಮೇಲೆ ನೀವು ಹಿಂಗೆ ಮಾಡೋನೆ ಅನ್ಕೋಬೇಡಿ. ವೈರಿಂಗ ನಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟು ಕ್ಲೀನಾಗೆ ಮಾಡಿದ್ದೀನಿ ಅನ್ಕೋತೀನಿ. ಆಮೇಲೆ ಈ ಆಡಿಯೋ ಬೋರ್ಡ್ ಬಂದು ನಮಗೆ 4141 ಅಂತ ತುಂಬ ಹೆವಿ ಆಂಪ್ಲಿಫೈಯರ್ಗಳಿದೆ ಸಾಕಿದು. ಇದು ಸಾಮ್ಕಾನ್ ಒಂದು ಕಂಪ್ನಿ, ಸಾಮ್ಕಾನ್ ಅಂತ ಕೇಳಿರ್ಬೋದು, ನೀವು ನೋಡ್ತಾ ಇರ್ಬೋದು. ನೀವು ಕೆಳಗಡೆ ಒಂದು ಕಾಣಿಸ್ತಲ್ಲ, 4141 STK 4141 ಅಂತ ಐತೆ ಅಲ್ವಾ, ಇದೆ ಇದ್ರದ್ದು IC. ಆಮೇಲೆ ಈ ಹೀಟ್ ಸಿಂಕ್ ಅಂತಾರೆ ಇದನ್ನು. ಈ ಹೀಟ್ ಸಿಂಕ್ನ ನಾನು ಅವ್ರು ಕೊಟ್ಟಿದ್ದು ಕಂಪ್ನಿಯಿಂದ ತಪ್ಪನೆ ನಾನು ಇದಕ್ಕೆ ಇದು 6 ಲೀಫ್ ಇರೋ ಥರ ಒಂದು ಲೀಫ್ ಹಾಕಿದ್ದೀನಿ. ಇದು ಯಾಕೆ 6 ಲೀಫ್ ಹಾಕಿದ್ದೀನಿ ಅಂದರೆ 7 ಲೀಫ್ ಇರೋ ಥರದ್ದು ಒಂದು ಇದು ಹೀಟ್ ಆದ್ರೂ ನಮ್ಗೆ ಏನಾಗಬಾರ್ದು ಅನ್ನೋದು ಕಾರಣಕ್ಕೆ ನಾನು 7 ಲೀಫ್ ಒಂದು ಹೀಟ್ ಸಿಂಕ್ ಹಾಕಿದ್ದೀನಿ. ಆಮೇಲೆ ಈ ಕೆಪಾಸಿಟರ್ಗಳನ್ನ ನಾನು 2 ಕೆಪಾಸಿಟರ್ ಹಾಕಿದ್ದೀನಿ. ಒಂದು 35 ವೋಲ್ಟು, ಒಂದು 16 ವೋಲ್ಟು. ಯಾಕೆ ಅಂದರೆ ಇಲ್ಲಿ ನಾನು ತೆಗಿತಾ ಇರೋದು ಬರೀ 12 ಇಲ್ಲಿ ಕೊಡ್ತೀನಿ. ಅಂದರೆ ಇನ್ನೂ ನಮಗೆ 4 ವೋಲ್ಟು ಸುಮ್ಮನೆ ಇರುತ್ತೆ. ನೀವು ಕೆಪಾಸಿಟರ್ನ ಹೆಂಗೆ ಚೂಸ್ ಮಾಡಬೇಕಂದ್ರೆ, ಇದು 12 ಅಲ್ವಾ, ನಾವು ಇದಕ್ಕೆ 12 ವೋಲ್ಟೇ ಕೊಡಬಾರ್ದು. ಯಾಕೆ ಅಂದರೆ ಟ್ರಾನ್ಸ್ಫಾರ್ಮರಲ್ಲಿ ಯಾವಾಗಲೂ 1 ವೋಲ್ಟು ನಮಗೆ ಎಕ್ಸ್ಟ್ರಾ ಬಂದೇ ಬರ್ತದೆ. ಇದು ವೋಲ್ಟೇಜ್ ಫ್ಲಕ್ಚುವೇಷನಿಂದ ವೋಲ್ಟೇಜ್ ಏನಾದರೂ ಜಾಸ್ತಿ ಬರ್ತಂದರೆ 13 ವೋಲ್ಟು 14 ವೋಲ್ಟು ಆ ಥರ ವೇರಿಯಬಲ್ ಆಯ್ತಾ ಇರ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ 16 ವೋಲ್ಟು, ಇದು 35 ವೋಲ್ಟು. ಯಾಕೆ ಅಂದರೆ ನನ್ನ ಹತ್ರ 16 ವೋಲ್ಟದು ಇರಲಿಲ್ಲ, 35 ವೋಲ್ಟದು ಒಂದಿತ್ತು, ಇದ್ರದ್ದಿತ್ತು. ಆದರೆ MFTಗಳು ನೋಡಿದ್ರೆ ಎರಡು ಒಂದೇ. ಸರಿನಾ? UF ಅಂತಾರೆ, MFD ಅಂದರೆ ಮೈಕ್ರೋಫೆರಡು, ಎರಡು ಒಂದೇ. ಅದು ಏನೂ ತೊಂದರೆ ಇಲ್ಲ. ಆಮೇಲೆ ಈ ಸ್ಪೀಕರ್ ಔಟಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿಂದ ಸ್ಪೀಕರ್ ಔಟ್ನ ತೆಗ್ದು ನಾನು ತಗೊಬಂದು ಇಲ್ಲಿ ಆ್ಯಕ್ಸ್ ಇನ್ಪುಟ್ ಹಾಕತ್ತ ಜಾಗದಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ. ಸರಿನಾ? ಈ ಆ್ಯಕ್ಸ್ ಇನ್ಪುಟ್ನಲ್ಲಿ ನಾವು ಸ್ಪೀಕರ್ ಇನ್ಪುಟ್ ಮಾಡಿಬಿಟ್ರೆ ನಮಗೆ ಸ್ಪೀಕರ್ ಆಡ್ತದೆ ಅಷ್ಟೇ. ಆಮೇಲೆ ಇದು ನಾನು ಹೇಳಲೇಬೇಕು, ಇದು ಬಂದು ನಿಮಗೆ ಏನಂದರೆ ಇದನ್ನು ನಾವು PF ಅಂತೀವಿ. ಏನಾದ್ರು ವೋಲ್ಟೇಜ್ ಜಾಸ್ತಿ ಏನಾದ್ರು ಬಂತು ಅಂದರೆ ನಮಗೆ ಈ ಆಂಪ್ಲಿಫೈಯರ್ನ ನಾವು ಉಳಿಸ್ಬೋದು. ಹೆಂಗೆ ಅಂದರೆ ಇದು ವೋಲ್ಟೇಜ್ ಏನಾದ್ರು ಜಾಸ್ತಿ ಬಂತು ಅಂದರೆ ಇದು ಬ್ಲಾಸ್ಟ್ ಆಗಿಬಿಡ್ತದೆ. ಇದು ಬ್ಲಾಸ್ಟ್ ಆಗುತ್ತೆ ಅಂದರೆ ನೀವು ಬ್ಲಾಸ್ಟ್ ಆಯ್ತದೆ ಅನ್ಕೋಬೇಡಿ. ಇದು ಬ್ಲಾಸ್ಟ್ ಆದ ತಕ್ಷಣ ನಮಗೆ ಇಲ್ಲಿ ಕೊಟ್ಟಿರೋಂಥ ಸ್ವಿಚ್ಚು ನಮಗೆ ಏನಾಯ್ತದೆ ಅಂದರೆ ಫ್ಯೂಸ್ ಥರ ವರ್ಕ್ ಆಯ್ತದೆ. ಆಗ ಸ್ವಿಚ್ ಹೊಂಟೋಗ್ತದೆ. ಆಗ ಇಲ್ಲಿಗೆ ಪವರ್ ಕಟ್ ಆಗೋಯ್ತದೆ. ಆಮೇಲೆ ಇದು ನಮಗೆ ಇಲ್ಲಿಗೆ ಪವರ್ ಸಪ್ಲೈ ಆಗಕ್ಕೆ ಬಿಡಲ್ಲ. ಆಗ ಏನು ಮಾಡ್ತದೆ, ಇದು ಉಳ್ಕೊತದೆ. ಸರಿನಾ? ಇಲ್ಲಿ ನೋಡ್ತಾ ಇರ್ಬೋದು 250 ವೋಲ್ಟ್ ಬಂದುಬಿಟ್ರೆ ಇದು ಬ್ಲಾಸ್ಟ್ ಆಗೋಯ್ತದೆ. 250 ವೋಲ್ಟು ನಮಗೆ ಮ್ಯಾಕ್ಸಿಮಮ್ ಅಲ್ವಾ. ಇಷ್ಟೇ. ಇದಕ್ಕೆಲ್ಲ ನಾನು ಇದು PVC ಶೀಟ್ ಅಂತಾರೆ, ಇದನ್ನು PVC ಶೀಟಲ್ಲಿ ನಾನು ಕಟ್ ಮಾಡಿ ಇದನ್ನೆಲ್ಲ ಖಾಲಿ ಜಾಗನೆಲ್ಲ ಅಂಟಿಸಿದ್ದೀನಿ. ಸರಿನಾ? ಇಷ್ಟೇ. ಈಗ ಒಂದು ಆಡಿಯೋ ಇನ್ಪುಟ್ ಎಲ್ಲಿ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆಂಪ್ಲಿಫೈಯರ್ ಐತಲ್ವ, ಆಂಪ್ಲಿಫೈಯರಿಂದ ಔಟ್ ತಗೊಂಡು ನಾನು ಈ ಚಿಕ್ಕ ಆಂಪ್ಲಿಫೈಯರ್ಗೆ ಇನ್ಪುಟ್ ಕೊಟ್ಬಿಟ್ಟಿದ್ದೀನಿ. ಲೆಫ್ಟು ಇದು ನೋಡಿ, ಇದು ರೈಟು ಗ್ರೌಂಡು ಕೊಟ್ಬಿಟ್ಟಿದ್ದೀನಿ. ಈ ವೈರೇ ಬರ್ತಾ ಇರೋದು ಅಲ್ಲಿಂದ ಈ ವೈರು ಬರ್ತಾ ಇರೋದು. ಸರಿನಾ? ಈಗ ನಾನು ಇದ್ರದ್ದು ಆಡಿಯೋ ಟೆಸ್ಟಿಂಗ್ ಮಾಡಿಬಿಡ್ತೀನಿ. ಆಡಿಯೋ ಟೆಸ್ಟಿಂಗ್ ಹೋಗೋಕ್ಕಿಂತ ಮುಂಚೆ ನಾವು ಇದ್ರದ್ದು ಕಲೆಕ್ಷನ್ ಡೀಟೇಲ್ಸು ಹೇಳಿದ್ದೀನಿ ಅಲ್ವಾ. ಡೈರೆಕ್ಟು ಇಲ್ಲಿಂದ 12 ಬಂತು. ನಾನು 0 ಈ 0ನ ತೆಗ್ದು ನಾವು ಮೊದಲು ಇದು ಈ ಡೈರೆಕ್ಟ್ ಈ 0ನ ತಂದು ಈ ಕೆಪಾಸಿಟ್ರಿಗೆ ಕೊಟ್ಬಿಡ್ಬೇಕು ಇಲ್ಲಿಗೆ. ಆಮೇಲೆ ಈ 12 ಉಳಿತದಲ್ವ, ಈ 12 ತಗೊಬಂದು ನಾವು ಈ ಟ್ರಾನ್ಸಿಸ್ಟರ್ಗೆ ಈ AC ಇನ್ಪುಟ್ಟಲ್ಲಿ ಕೊಟ್ಬಿಡ್ಬೇಕು. ನಾನು ಇಲ್ಲಿ AC ಇನ್ಪುಟ್ಟಲ್ಲಿ ಕೊಟ್ಟಾಗ ಏನಾಯ್ತದೆ ಅಂದರೆ ಇವಾಗ ಇದು DC ಆಯ್ತದೆ. ಈ DCಯಿಂದ ಈ ಕೆಪಾಸಿಟರ್ ಕೊಟ್ಟಿದ್ದೀನಿ. ಆಮೇಲೆ ಈ ಕೆಪಾಸಿಟರ್ ಔಟ್ನ ತೆಗ್ದು ನಾನು ಈ ನಮ್ಮ ಆಡಿಯೋ ಬೋರ್ಡಿಗೆ ಕೊಟ್ಟಿದ್ದೀನಿ. ಅಷ್ಟೇ ಇದ್ರದ್ದು ಕಲೆಕ್ಷನು. ಆಮೇಲೆ ಈ ಮೇಯ್ನ್ಗೂ ನಾನು ಇಲ್ಲಿ ಪ್ಯಾರಲಲ್ಲೇ ಮಾಡಿರೋದು. ಸರಿನಾ? ಇದ್ರದ್ದು ಆಡಿಯೋ ಟೆಸ್ಟಿಂಗ್ ನೋಡ್ಬಿಡೋಣ. ಈಗ ನಾನು ಇಲ್ಲಿಗೆ ಒಂದು ಸಬ್ವೂಫರ್ ಕನೆಕ್ಟ್ ಮಾಡಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಸಬ್ವೂಫರು. ಇದೊಂದು 6 ಇಂಚ್ ಸ್ಪೀಕರು.
ಆಮೇಲೆ ನಾವು ಮಾಡಿರೋಂಥ ಆಂಪ್ಲಿಫೈಯರು. ಈಗ ನಾನು ಒಂದು ಹಾಡನ್ನ ಪ್ಲೇ ಮಾಡ್ತೀನಿ. ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ದು. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.